ನಮಸ್ಕಾರ ಫ್ರೆಂಡ್ಸ್. ಜನವರಿ 5, 2026 ಕರೆಂಟ್ ಅಫೇರ್ಸ್ಗಳನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವತ್ತು ಟಾಪ್ 12 ಪ್ರಶ್ನೆಗಳಿರುತ್ತೆ. ಇವತ್ತು ನಾವು ಅಂದರೆ ಜನವರಿ 5ರ ಟಾಪ್ 12 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ಕರೆಂಟ್ ಅಫೇರ್ಸ್ ನಿಮಗೆ SSC ನೋಡಿ ಫ್ರೆಂಡ್ಸ್, SSC MTS ಆಗಿರ್ಬೋದು, SSC GD ಆಗಿರ್ಬೋದು, ಡೆಲ್ಲಿ ಪೊಲೀಸ್ ಆಗಿರ್ಬೋದು, ಅದಾದ ನಂತರ PC, PSI, SDA, FDA, ವಿಲೇಜ್ ಅಕೌಂಟ, ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸ್ಗೆ ಈ ಒಂದು ಕರೆಂಟ್ ಅಫೇರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಜನವರಿ 2026ರಲ್ಲಿ ಭಾರತೀಯ ವಾಯುಪಡೆ ಅಂದರೆ IAFನ ಹೊಸ ಉಪ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಇಲ್ಲಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ AM ನಾಗೇಶ್ ಕಪೂರ್ ಅವರಿಗೆ ಭಾರತೀಯ ವಾಯುಪಡೆಯ ಹೊಸ ಉಪಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ. ತಮಿಳುನಾಡು ರಾಜ್ಯದ ವಾರ್ಷಿಕ ಜಲ್ಲಿಕಟ್ಟು ಉತ್ಸವ 2026 ಯಾವ ಗ್ರಾಮದಲ್ಲಿ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಅಚ್ಚಂ ಕುರಿಚಿ. ಇದು ತಮಿಳುನಾಡು ರಾಜ್ಯದ ವಾರ್ಷಿಕ ಜಲ್ಲಿಕಟ್ಟು ಉತ್ಸವ 2026 ಗ್ರಾಮದಲ್ಲಿ ಆಚರಿಸಲಾಯಿತು. ಜನವರಿ 1, 2026ರಿಂದ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ವಿಶ್ವದ ಮೊದಲ ಕಾರ್ಬನ್ ತೆರಿಗೆಯನ್ನು ಯಾವ ಸಂಸ್ಥೆ ಅಥವಾ ಸಂಘ ಜಾರಿಗೆ ತಂದಿದೆ? ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ನೋಡಿ, ಯುರೋಪಿಯನ್ ಯೂನಿಯನ್ ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ವಿಶ್ವದ ಮೊದಲ ಕಾರ್ಬನ್ ತೆರಿಗೆ ಜಾರಿಗೆ ತರಲು ಮುಂದಾಗಿದೆ. ತನ್ನ ಉದ್ಯೋಗಿಗಳಿಗೆ 8ನೇ ವೇತನ ಆಯೋಗ ರಚನೆಯನ್ನು ಘೋಷಿಸಿದ ಭಾರತ ಮೊದಲ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಎ ಅಸ್ಸಾಂ. ಜನವರಿ 2026ರಲ್ಲಿ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡ 21ನೇ ರಾಷ್ಟ್ರ ಯಾವುದು? ಆಪ್ಷನ್ ನಂಬರ್ ಬಿ ಬಲ್ಗೇರಿಯಾ. 2026ರಲ್ಲಿ 52ನೇ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಡಿ ಫ್ರಾನ್ಸ್. ಗಿನಿಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮಮಡಿ ಡಂಬೋಯಾ ಅವರು ಗಿನಿಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ವಿಶ್ವದಲ್ಲಿ ಮೊದಲ ಬಾರಿಗೆ ಅಮೆಜಾನ್ ಕೊಂಡಿ ಇಲ್ಲದ ಜೇನುನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪೇರು ದೇಶ ವಿಶ್ವದಲ್ಲೇ ಮೊದಲ ಬಾರಿಗೆ ಅಮೆಜಾನ್ನ ಕೊಂಡಿ ಇಲ್ಲದ ಜೇನುನೊಣಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ನೀಡಿದ ದೇಶವಾಗಿದೆ. ಭಾರತ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಯಾವ 2 ನಗರಗಳ ನಡುವೆ ಪ್ರಾರಂಭವಾಗಲಿದೆ? ಇದಕ್ಕೆ ಸರಿಯಾದ ಉತ್ತರ ಅಹಮದಾಬಾದ್ನಿಂದ ಮುಂಬೈ. ಕೈಮೂರ್ ವನ್ಯಜೀವಿ ಅಭಯಾರಣ್ಯವನ್ನು ರಾಜ್ಯದ 2ನೇ ಹುಲಿ ಮೀಸಲು ಪ್ರದೇಶವನ್ನಾಗಿ ಮಾಡಲು ಯಾವ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ? ಇದಕ್ಕೆ ಸರಿಯಾದ ಉತ್ತರ ಬಿಹಾರ್. ಭಾರತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಸ್ಥಳದಲ್ಲಿ ಸಂತಾಲಿ ಭಾಷೆಯ ಓಲ್ ಚಿಚಿ ಲಿಪಿಯ ಶತಮಾನೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನೋಡಿ ಫ್ರೆಂಡ್ಸ್, ಶಮೇಡ್ಪುರ್ ಜಾರ್ಖಂಡ್. IFFCO ಸಾಹಿತ್ಯ ಸಮ್ಮಾನ್ 2025 ಪ್ರಶಸ್ತಿಗೆ ಭಾಜನರಾದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮೈತ್ರೇಯಿ ಪುಷ್ಪ ಅವರು IFFCO ಸಾಹಿತ್ಯ ಸಮ್ಮಾನ್ 2025 ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ಆಗಿತ್ತು ಈ ಒಂದು ವಿಡಿಯೋದಲ್ಲಿ ಟಾಪ್ 12 ಪ್ರಶ್ನೆಗಳು. ಸೊ ಫ್ರೆಂಡ್ಸ್, ನಾನು ಡೈಲಿ ಇದೇ ರೀತಿಯಾಗಿ ಶಾರ್ಟಾಗಿ ಡೈಲಿ ಕರೆಂಟ್ ಅಫೇರ್ಸನ್ನು ಹಾಕ್ತಾ ಇರ್ತೀನಿ. ನಿಮಗೆ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಒಂದು ಡೈಲಿ ಕರೆಂಟ್ ಅಫೇರ್ಸ್ಗಳು ನಿಮ್ಮ ಒಂದು PC, PSI, SDA, FDA, ವಿಲೇಜ್ ಅಕೌಂಟ, ಗ್ರೂಪ್ ಸಿ, KE, ಅದ ನಂತರ SSC MTS, SSC GD, ಸೆಂಟ್ರಲ್ ಎಕ್ಸಾಮ್ಸ್ ಯಾವುದೆಲ್ಲ ಬರುತ್ತೆ ಅದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಡೈಲಿ ಈ ವಿಡಿಯೋ ನೋಡ್ತಾ ಇರಿ, ನಾನು ಡೈಲಿ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.